My dear teachers, ಆಕ್ಟಿವೇಸ್ ಪ್ಯಾಸಸ್ ಬಗ್ಗೆ ನಮ್ಮ GPTR ಎಕ್ಸಾಮ್ದಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ನಾವು GPTRಗೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಅದಕ್ಕೆ ವಿಡಿಯೋಸ್ಗಳಿಗೆ ನಂಬರ್ ಕೂಡ ಕೊಡ್ತಿದ್ದೇವೆ ಅಕಾರ್ಡಿಂಗ್ ಟು ಕ್ವಶನ್ ನಂಬರ್. ಏನು ನಮ್ಮ ಬೋರ್ಡ್ದವ್ರು ಬಿಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ ಇದೆ ನೋಡ್ರಿ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಹೆಂಗೆ ಕ್ವಶನ್ ಬಂದೋ ಅಂಥ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ 64th ವಿಡಿಯೋ. ಸೊ ಈ 64th ಕ್ವಶನ್ದಲ್ಲಿ ಚೇಂಜ್ ದ ವಾಯ್ಸ್ ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಆ ಕ್ವಶನನ್ನು ಹೆಂಗೆ ಕೇಳ್ತಾರೆ, ಅದಕ್ಕೆ ನೀವು ಈಸಿಯಾಗಿ ಹೆಂಗೆ ಆನ್ಸರ್ ಮಾಡ್ಬೋದು, ಕೊನೆಗೆ ವಿಡಿಯೋದ ಕೊನೆಗೆ ಅದಕ್ಕೆ ಏನಾದರೂ ನೋಟ್ಸ್ ಇದೆನಾ, ಶಾರ್ಟ್ಕಟ್ ಏನಾದ್ರು ಇದೆನಾ ಅಥವಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಆ್ಯಂಡ್ ಬಿಲ್. ಎಸ್ ಮೈ ಡೇ ಟೀಚರ್ಸ್, ಟೈಟಲ್ ಕೊಟ್ಟಿದ್ದೇವ್ರಿ GPTR ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. 64th ಕ್ವಶನ್ ಅಕಾರ್ಡಿಂಗ್ ಟು ನಮ್ಮ ಬೋರ್ಡ್ದಲ್ಲಿ ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ನ ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಈ 64th ವಿಡಿಯೋ 64th ಕ್ವಶನ್ ಏನಂತ ಕೇಳುತ್ತಂದ್ರೆ, ಸೊ ಚೇಂಜ್ ದ ವಾಯ್ಸ್ ಅಂತ ಹೇಳುತ್ತೆ. ಸೊ ವಾಯ್ಸ್ನ ಚೇಂಜ್ ಮಾಡಿ ನಿಮ್ದು ಇಟ್ಕೊಡ್ರಿ. ನಾನು ಭಾಳಷ್ಟು ಟೀಚರ್ಸ್ ಹೇಳ್ತಿರ್ತೀನಿ, ಏನು ಸರ್ SSLC ಲೆವೆಲ್ ಕ್ವಶನ್ ಇರುತ್ತೆ, ಬಟ್ ಅದ್ರ ಅಡ್ವಾನ್ಸ್ ಲೆವೆಲ್ ಇರ್ತಾವೆ. ಸೇಮ್ ಟಾಪಿಕ್ ಆಕ್ಟಿವ್ ಪ್ಯಾಸಿವ್ಸ್ ಅಂತ ಇವನ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕ್ಯಾನ್ ಸಾಲ್ವ್ ದ ಸ್ಟೇಟ್ಮೆಂಟ್ಸ್ಗಳನ್ನ. ಆದರೆ ಅದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಈ ವಿಡಿಯೋದಲ್ಲಿ ನೋಡ್ತೀರಿ. ಸೊ ಈ ಆಕ್ಟಿವ್ ಕೊಟ್ಟಿದ್ದನ್ನ ಪ್ಯಾಸಿವ್ ಮಾಡೋದು ಬಹಳಷ್ಟು ಈಸಿ ಮಾಡ್ತೀರಿ. ಬಟ್ ನಮ್ಮ ಟೀಚರ್ಸ್ ಅವ್ರಿಗೆ ಸ್ವಲ್ಪ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ಯಾಸಿವ್ ಫಾರ್ಮ್ ಕೊಟ್ಟು ಆಕ್ಟಿವ್ ಫಾರ್ಮ್ನ ಮಾಡ್ರಿ ಅಂತ ಅದನ್ನ ಹೇಳ್ತಾರೆ. ಸೊ ಅದಕ್ಕೆ ಇದನ್ನ ನೋಡೋಣ. 2 ಮಾರ್ಕ್ಸ್ ರೀ, ಇದಕ್ಕೆ 2 ಮಾರ್ಕ್ಸ್ ಗ್ಯಾರಂಟಿ ಅಂತ ಹೇಳ್ತಾ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇಟ್ಸ್ ವೆರಿ ಸಿಂಪಲ್ ರೀ. ಓಕೆ, ರೈಟ್. ಸೊ ಸೊ ಇದಕ್ಕಿಂತ ಮುಂಚೆ ಮಾಡಿದಂಥ ಎಲ್ಲ ವಿಡಿಯೋಗಳು, ಈ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಕೂಡ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು, ಯಾವಾಗ ಬೇಕಾದರೂ. ಓಕೆ ಓಕೆ. ಸೊ ನಾನು ಹೇಳ್ತೇನೆ ನಿಮಗೆ, ನಾನು GPTR ಏನು ಪೇಪರ್ 2 ಸಿಲೆಬಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ದು ನಾವು ಡಿಸ್ಕಸ್ ಮಾಡ್ತಿದ್ದೀವಿ ರೀ. ಸೊ ಇದಕ್ಕೆ ಬೇಸ್ಮೆಂಟ್ ಆಗಿ ಇಟ್ಕೊಂಡಿದ್ದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿದೆ. ಈ ಬುಕ್ಲೆಟ್ನ ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಾವು ಇವಾಗ 64th ಕ್ವಶನ್ಗೆ ಬಂದಿದ್ದೀವಿ. ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಮಾಡ್ತಾ 64th ಕ್ವಶನ್ಗೆ ಬಂದಿದ್ದೀವಿ. ಕೇವಲ ಕ್ವಶನ್ ಅನ್ನು ಸಾಲ್ವ್ ಮಾಡೋದಲ್ಲ. ಸೊ ಕ್ವಶನ್ ಸಾಲ್ವ್ ಮಾಡೋದು ಆನ್ಸರ್ ಗೊತ್ತಾಗುತ್ತೆ, ಬಟ್ ಅದಕ್ಕೆ ಯಾಕೆ ಆನ್ಸರ್ ಕರೆಕ್ಟ್ ಅನ್ನೋದು, ಜೊತೆಗೆ ಹೇಗೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಮತ್ತು ಅದಕ್ಕೆ ಜೊತೆಗೆ ನೋಟ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಅದಕ್ಕಾಗಿ ಈ 64th ಕ್ವಶನ್ದಲ್ಲಿ ಚೇಂಜ್ ದ ವಾಯ್ಸ್ ಅಂತ ಕ್ವಶನ್ ಇದೆ. ಅದು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸರ್ ಕ್ವಶನ್ ಹೆಂಗಿದೆ, 51 to 68 ಕ್ವಶನ್ ವರೆಗೂ 2 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಅದರಲ್ಲಿ 64th ಕ್ವಶನ್ ಈ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಶಿ ವಾಸ್ ಟಾಟ್ ಇಂಗ್ಲಿಷ್ ಬೈ ಹಿಮ್ ಅಂತ ಕ್ವಶನ್ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟು ರೀರೈಟ್ ದ ಗಿವನ್ ಸೆಂಟೆನ್ಸ್ ಚೇಂಜಿಂಗ್ ದ ವಾಯ್ಸ್ ಆಫ್ ದ ವರ್ಬ್ ಅಂತ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಕ್ವಶನ್. ಆರಾಮಾಗಿ 2 ಅಂಕ ರೀ, 2 ಮಾರ್ಕ್ಸ್ ಇದಕ್ಕೆ. ಓಕೆ, ನಮಗಂತೂ ಈ ಒನ್ ಬೈ ಒನ್ ಎಲ್ಲ ವಿಡಿಯೋಸ್ ನೋಡ್ತಾ ನೋಡ್ತಾ ಎಷ್ಟೊಂದು ಈಸಿ ಅಂದ್ರೆ, ನಾನು ಅದೇ ಹೇಳ್ತಿದ್ದೀನಿ, ನಮ್ಮ ಟೀಚರ್ಸ್ಗಳು ಖಂಡಿತವಾಗ್ಲು ಈ ವಿಡಿಯೋವನ್ನು ನೋಡಿದಂಥವ್ರು ಖಂಡಿತವಾಗ್ಲು 100% ರಿಸಲ್ಟ್ ನಮಗೆ ಬೇಕು ಅಷ್ಟೇನೆ. ನಮಗೇನು ಬೇಕಾಗಿಲ್ಲ. ಆ ಪ್ಲೇಸ್ ಏನಾರಾಗಲಿ ಅದು ನಮ್ಮ ಗೋಲ್ ಅಲ್ಲ. ನಮ್ಮದು ರಿಕ್ರೂಟ್ಮೆಂಟ್ ಒಂದು ಪ್ಲೇಸ್ ಹೊಡೆದಾಡೋದಿಲ್ಲ ನಾವು. ಜಸ್ಟ್ ನಮ್ಮ ಗೋಲ್ 100%. ಏನು 100ಕ್ಕೆ 100 ನಮ್ಮ ಇಂಗ್ಲೀಷಲ್ಲಿ ಏನಿರುತ್ತೆ ಕಂಪ್ಲೀಟ್ ಆಗಿ ಫುಲ್ ಮಾರ್ಕ್ಸ್ ಇರಬೇಕು ಅಷ್ಟೇನೆ. ಅಪ್ರೂಪ್ ಒಂದು ಕೂಡ ಎಲ್ಲಿ ಮಿಸ್ ಕಾಡಬಾರ್ದು. ಅದು ನಮ್ದು ವಿಚಾರ. ಸೊ ಈ ರೀತಿ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಎಷ್ಟು ಈಸಿ ಅಂತ ಅನಿಸ್ತಾ ಇದೆ. ಓಕೆ, ಆ ರೀತಿ ನಿಮಗೂ ಕೂಡ ಅನಿಸುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ರೈಟ್. ಹಾಗಾದರೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಟಾಪ್ 20 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ. ಆ್ಯಂಡ್ ಸ್ಪೆಷಲಿ ನಾವು ಸ್ಟಾರ್ಟ್ ಮಾಡಿದ್ದು GPTR ಸಂಬಂಧಪಟ್ಟಂತ ಈ ವಿಡಿಯೋ. ಸೊ ಬಹಳಷ್ಟು ವಿಡಿಯೋಗಳು PSTR, HSTR ಗ್ರಾಮರ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದೇ ಚಾನಲ್ದಲ್ಲಿ ಕೂಡ ಇದ್ದಾವೆ. ವಿತ್ ಆನ್ಸರ್ಸ್ ನೋಡ್ತೀವಿ, ರೂಲ್ಸ್ ನೋಡ್ತೀವಿ, ಎಕ್ಸ್ಪ್ಲನೇಷನ್ ನೋಡ್ತೀವಿ. ನಮ್ಮ ವಿಡಿಯೋದ ಸ್ಪೆಷಾಲಿಟಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇದರಲ್ಲಿ ಬಹಳಷ್ಟು ವಿಡಿಯೋಸ್ಗಳಿದ್ದಾವೆ ಈ ಸ್ಮಾರ್ಟ್ 20 ಚಾನಲಲ್ಲಿ. ಓಕೆ, ರೈಟ್. ಸೊ ಹಾಗಾದ್ರೆ ಶಿ ವಾಸ್ ಟಾಟ್ ಇಂಗ್ಲಿಷ್ ಬೈ ಹಿಮ್ ಅನ್ನೋದನ್ನ ರೀರೈಟ್ ದ ಗಿವನ್ ಚೇಂಜಿಂಗ್ ದ ವಾಯ್ಸ್ ಆಫ್ ದ ವರ್ಬ್ ಅಂತ ಕೊಟ್ಟಾಕಾರ ನಾವು ಏನು ಮಾಡ್ತೇವೆ, ಹಿ ಟಾಟ್ ಹರ್ ಇಂಗ್ಲಿಷ್ ಅಂತ ಮಾಡ್ತೀವಿ. ಹಿ ಟಾಟ್ ಹರ್ ಇಂಗ್ಲಿಷ್. ಸ್ವಲ್ಪ ನಾನು ಇಲ್ಲಿ ಮಾಹಿತಿ ಕೊಡ್ತೀನಿ. ಸ್ವಲ್ಪ ಏನು ಮಾಹಿತಿ ಕೊಡ್ತೀನಿ ಅಂತಂದ್ರೆ, ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲಾನು ಎಟ್ ಅ ಟೈಮ್ ಅಲ್ಲ. ಯಾರಿಗೆ ಗೊತ್ತಿಲ್ಲ ಅಂದ್ರೂ ಆರಾಮಾಗಿ ಮಾಡ್ಬೋದು. ಶಿ ಇದ್ದದ್ದು ಹರ್ ಆಯ್ತು. ಓಕೆ, ಆ್ಯಂಡ್ ಹಿಮ್ ಇದ್ದದ್ದು ಹೀ ಆಗಿದ್ದೆ. ಸ್ವಲ್ಪ ನೋಡ್ತಾ ಬನ್ನಿ, ಎಲ್ಲಾನು ಎಟ್ ಅ ಟೈಮ್ ಗೊತ್ತಾಗುತ್ತೆ. ನಾನು ಅದೇ ಹೇಳೋದು, ಹೈಸ್ಕೂಲ್ ವಿದ್ಯಾರ್ಥಿಗಳು ಬಿಡಿಸುವಂತ ಸ್ಟೇಟ್ಮೆಂಟ್ ನಿಮಗೆ ಕೊಟ್ರೆ ಅವರೇ ಪಾಸ್ ಆಗ್ಬೋದಲ್ಲ GPTR ಎಕ್ಸಾಮ್ ಅನ್ನ.
ಅಷ್ಟೇ ವಿಚಾರ ಮಾಡ್ರಿ. ಅದಕ್ಕೆ ನಾ ಹೇಳೋದು ಆ ಹೈಸ್ಕೂಲ್ ಕಂಟೆಂಟ್ ಇರುತ್ತ, ಸಿಲೆಬಸ್ ಇರುತ್ತ, ಟಾಪಿಕ್ ಸೇಮ್ ಇರ್ತಾವ. ಬಟ್ ಕ್ವಶನ್ ಕೇಳುವಂತ ಮೆಥಡ್ ಅಡ್ವಾನ್ಸ್ ಲೆವೆಲ್ ಇರ್ತ. ಅದಕ್ಕಾಗಿನೇ ಇದನ್ನ ಅರ್ಥ ಮಾಡ್ಕೊಳ್ರಿ. ಶಿ ಇದ್ದದ್ದು ಹರ್ ಆಯ್ತು. ಓಕೆ, ಹಿಮ್ ಇದ್ದದ್ದು ಹಿ ಮಾಡ್ದೆ. ನೆಕ್ಸ್ಟ್ ಇಲ್ಲಿ ವಾಸ್ ಅಂತ ಬಂದಿದೆ. ವಾಸ್ ಅನ್ನೋದು ಡಿಲೀಟ್ ಆಗತ್ತ ಆಕ್ಟಿವ್ ಎಸ್ಪ್ರೆಸ್ ಯೂಸ್ ಮಾಡೋದ್ ಮುಂದೆ. ಈ ಟಾಟ್ ಅನ್ನೋದು ವಿ3 ಇರುತ್ತೆ. ಯಾವಾಗಲೂ ಪ್ಯಾಸಿವ್ ಫಾರ್ಮ್ದಲ್ಲಿ ಕೊಟ್ಟಂಥದ್ದು ಪ್ಯಾಸಿವ್ ಫಾರ್ಮ್ ಇದೆ. ಈ ಪ್ಯಾಸಿವ್ ವಾಯ್ಸಲ್ಲಿ ವಿ3 ಇರ್ತಾ, ನೀವು ಅದನ್ನ ವಿ2ಗೆ ಬದಲಾಯಿಸಬೇಕು. ಸರ್ ಸೇಮ್ ಇದೆ ಅಲ್ರಿ? ಹೌದು, ವಿ2ದಲ್ಲಿ ಸೇಮ್ ಬರ್ತಾ, ವಿ3ದಲ್ಲಿನೂ ಸೇಮ್ ಬರ್ತವೆ. ವಿ2 ವಿ1 ಅಂದ್ರೆ ಏನ್ ಸರ್? ವಿ1 ವಿ2 ವಿ3 ವಿ4. ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್, past form of the verb, and past participle form of the verb, and present participle form of the verb. Example: go, went, gone, ಗೋಯಿಂಗ್. ನಮ್ಗೆ ಇವು ಕಡೆ ಶಾರ್ಟ್ಕಟ್ ಆಗಿ ಏನ್ ಕರಿತೇವೆ? ವಿ1 ವಿ2 ವಿ3 ವಿ4, ಸಾರಿ ವಿ4 ಅಂತ ಕರಿತೀವಿ. ಇದು ಎಲ್ರಿಗೂ ಗೊತ್ತು. ಸೊ ಅದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಪ್ಯಾಸಿವ್ ಫಾರ್ಮ್ ದಲ್ಲಿ ನಿಮ್ದು ಇಟ್ಕೊಳ್ರಿ. ನಾನು ಏನೇನೋ ಟಿಪ್ಸ್ ಹೇಳ್ತಿದ್ದೀನಿ. ಸೊ ನಿಮ್ದು ಇಟ್ಕೊಳ್ರಿ. ಇವು ರೂಲ್ಸ್ ಆಗುತ್ತಾ. ಯಾವಾಗಲೂ ಪ್ಯಾಸಿವ್ ಫಾರ್ಮ್ ದಲ್ಲಿ ವಿ3ನೇ ಬರ್ಬೇಕಾಗತ್ತ. ಓಕೆ, ಅದಾದ ನಂತರ ನೀವು ಆಕ್ಟಿವ್ ಸ್ಪೈಸಸ್ ಮಾಡೋದ್ ಮುಂದ, ಅದು ಪ್ಯಾಸಿವ್ ಇದ್ದದನ್ನ ಆಕ್ಟಿವ್ ಮಾಡೋದ್ ಮುಂದ, ಸೊ ಅದ್ರ ಫಾರ್ಮ್ ಚೇಂಜ್ ಆಗುತ್ತಾ? ಸರ್ ವಿ2ನ ಆಗುತ್ತಾ? ಹಂಗಲ್ಲ. ಇಲ್ಲಿ ವಾಸ್ ಬಂದ ಕಾರಣಕ್ಕಾಗಿ ಇಲ್ಲಿ ವಿ2 ಮಾಡ್ತೇವಿ. ವಾಸ್ ಬಂದ ಕಾರಣಕ್ಕಾಗಿ ವಿ2 ಮಾಡ್ತೇವಿ. ಸರ್ ಆಮಿಸಾರದಲ್ಲಿ ಬಂದಿತ್ತಂದ್ರೆ ಯಾವ್ದಾದ್ರು ಒಂದು, ಅವಾಗ ಸೊ ನಾವು ವಿ1 ಮಾಡ್ತೀವಿ. ಓಕೆ, ವಿ1 ಆಗತ್ತೆ. ಸೊ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಇದಾದ ನಂತರ ಸ್ವಲ್ಪ ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟು, ಸೊ ಇದಾದ ನಂತರ ಇದು ಕ್ಲಿಯರ್ ಆಯ್ತು. ಸೊ ಇಂಗ್ಲಿಷ್ ಹೇಳ್ತಿದೆ, ಇಂಗ್ಲಿಷ್ ಅಂತ ಮಾಡ್ತೇವೆ. ಬೈ ಅನ್ನೋದು ಬರೋದಿಲ್ಲ ಆಕ್ಟಿವ್ ಫಾರ್ಮ್ ದಲ್ಲಿ, ಎಂದು ಬೈ ಅನ್ನೋದು ಬರಲ್ಲ. ಕ್ಲಿಯರ್ ಆಯ್ತಾ? ಇದು ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಯ್ತು, ಒಮ್ಮೆಲೇ ಆಗಲ್ಲ. ಸೊ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗುತ್ತಾ, ಅದನ್ನ ಮತ್ತೆ ಹೇಳ್ತೀನಿ ನೋಡ್ರಿ ಎಕ್ಸ್ಪ್ಲನೇಷನ್ ಕೊಡುತ್ತಾ. ಓಕೆ, ರೈಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ನೋಡ್ರಿ. ಇಲ್ಲಿ ಶಿ ಇದ್ದದ್ದು, ಇಲ್ಲಿ ಪ್ಯಾಸಿವ್ ವಾಯ್ಸ್ ದಲ್ಲಿ ಶಿ, ಅದು ಸಬ್ಜೆಕ್ಟ್ ಯಾವ್ದಿದೆ? ಹಿ ಅನ್ನೋದಿದೆ. ಇಲ್ಲಿ ಆಬ್ಜೆಕ್ಟ್ ಶಿ ಇದೆ. ವಾಸ್ ಟಾಟ್ ಇದ್ದದನ್ನ ಟಾಟ್ ಆಗಿ ಬದಲಾಯಿಸ್ತೇವೆ. ಓಕೆ, ಅಂಡ್ ಇಂಗ್ಲಿಷ್ ಇದ್ದದನ್ನ ಇಂಗ್ಲಿಷ್ ಆಗಿ ಇರ್ತೈತಿ. ಬೈ ಹಿಮ್ ಅದನ್ನ ಬೈ ಹೋಗುತ್ತಾ, ನೆಮ್ತಡ್ರಿ. ಹಿಮ್ ಇದ್ದದ್ದು ಹಿ ಆಗ. ಓಕೆ, ಇದನ್ನು ನೋಡಿದ್ರು ನಮಗೆ ಅಷ್ಟೊಂದು ಕ್ಲಿಯರೆನ್ಸ್ ಆಗೋದಿಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ರೂಲ್ಸ್ ಏನು ಯೂಸ್ ಮಾಡಿದೀವಿ ಅನ್ನೋದನ್ನ ಹೇಳಿ ನೆಕ್ಸ್ಟ್ ಅಂತ ತಿಳಿಸ್ತೀನಿ. ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಬ್ಜೆಕ್ಟ್ ಇದ್ದದ್ದು ಆಬ್ಜೆಕ್ಟ್ ಅನ್ನು ನಾವು ಬದಲಾಯಿಸಿರ್ತೀವಿ. ಅದಕ್ಕಾಗಿ ಶಿ ಇದ್ದದ್ದು ಅಲ್ಲಿ ಶಿ ಇದ್ದದ್ದು ಹಿ ಆಗುತ್ತೆ. ಹಿ ಅಂತ ಅನ್ನೋದು ಬಂದಿದ್ರೆ ಬೈ ಡೂವರ್ ಇದ್ದದ್ದು ಬಿಕಮ್ ಸಬ್ಜೆಕ್ಟ್ ಆಗ್ತದೆ. ಯಾವ್ದು ಡೂವರ್ ಇರ್ತದೆ ನೋಡ್ರಿ, ಅದು ಸಬ್ಜೆಕ್ಟ್ ಆಗ್ತದೆ. ನೆಕ್ಸ್ಟ್ ಬೈ ಜೊತೆಗೆ ಬಂದಂತ ಡೂವರ್ ಏನಿರ್ತದೆ ನೋಡ್ರಿ, ಅದು ಸಬ್ಜೆಕ್ಟ್ ಆಗ್ತದೆ. ಬೈ ಹಿಮ್ ಇದ್ದದ್ದು ಹಿ ಆಗ್ತದೆ, ಬೈ ರಿಮೂವ್ ಮಾಡ್ತೀವಿ. ಅಂಡ್ ವರ್ಬ್ ಇದ್ದದನ್ನ ಏನ್ ಚೇಂಜ್ ಮಾಡ್ತೀವಿ? ವಾಸ್ ಟಾಟ್ ಇದ್ದದನ್ನ ಟಾಟ್ ಮಾಡ್ತೀವಿ. ಓಕೆ, ಇದು ನಾವು ಈ ಸದ್ದು ಮಾಡಿದೀವಲ್ಲ, ಅದರ ಬದಲಾವಣೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಬದಲಾವಣೆ. ಆಬ್ಜೆಕ್ಟ್ ಫಾರ್ಮ್ಸ್ ಚೇಂಜಸ್ ಆಗ್ತಾವು. ಓಕೆ, ಸಿ ಇದ್ದದ್ದು ಹೊರಗೆ. ಇದು ಕ್ವಶನ್ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವು ರಿವರ್ಸ್ ಹೋದಂಗ, ಉಲ್ಟಾ ಹೋದಂಗ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಇದಕ್ಕಿಂತ ಮುಂಚೆ ಈಸಿ ಟ್ರಿಕ್ ನ ಹೇಳೋಕ್ಕಿಂತ ಮುಂಚೆ, ಸೊ ಪ್ಯಾಸಿವ್, ಓಕೆ, ಪ್ಯಾಸಿವ್ ಇದ್ದದನ್ನ ಆಕ್ಟಿವ್ ಮಾಡ್ಬೇಕಾದ್ರೆ ಡೂವರ್ ನ ಫಸ್ಟ್ ತೋರಿ, ಆಕ್ಷನ್ ನೆಕ್ಸ್ಟ್ ತೋರಿ, ರಿಸೀವರ್ ಲೇಟರ್ ತೋರಿ. ಇದು ಬೆಸ್ಟ್ ಈಸಿ ಟ್ರಿಕ್ ಇದು. ಯಾರು ಡೂವರ್ ಇದಾರೆ ಅವ್ರು ಫಸ್ಟ್ ತೋರಿ. ಸರ್ ಡೂವರ್ ಹೆಂಗ್ ಗೊತ್ತಾಗುತ್ತೆ? ಪ್ಯಾಸಿವ್ ಇದ್ದದನ್ನ ಆಕ್ಟಿವ್ ಮಾಡ್ಬೇಕಾದ್ರೆ, ಸೊ ಬೈ ಜೊತೆ ಬಂದಿರ್ತದೆ ನೋಡಿ, ದಟ್ ಇಸ್ ದ ಡೂವರ್ ಇರ್ತದೆ. ಸೊ ಅದನ್ನ ಫಸ್ಟ್ ತೋರಿ. ಅದಾದ್ಮೇಲೆ ಆಕ್ಷನ್ ವರ್ಡ್ ಯಾವ್ದಿದೆ, ಮೇನ್ ವರ್ಬ್ ಯಾವ್ದು, ಅದನ್ನ ತಗೋರಿ. ಅದಾದ ನಂತರ ರಿಸೀವರ್ ಯಾರಿದೆ ಅದು ತೋರಿ. ಏನು ಕಾಂಪ್ಲಿಮೆಂಟ್ ಉಳಿದಿದ್ರೆ ಈ ಕಡೆ ಬರೀರಿ, ಮುಗಿದೋಯ್ತು. ಇದು ಒಂದು. ಸೊ ಈ ಫಾರ್ಮುಲಾವನ್ನ ನೆನಪಿಟ್ಕೊಂಡು, ಡೂವರ್, ಆಕ್ಷನ್ ಅಂಡ್ ರಿಸೀವರ್. ಡೂವರ್, ಆಕ್ಷನ್ ಅಂಡ್ ರಿಸೀವರ್. ಓಕೆ, ಇದನ್ನು ನೆನಪಿಟ್ಕೊಂಡು, ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ. ಈ ಟಾಪ್ 20 ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ, ಇದಾದ ನಂತರ ಮತ್ತೆ ಶಾರ್ಟ್ ನೋಟ್ಸ್ ಅದು ಇದೆ ಇರುತ್ತ. ಬಟ್ ಇದಕ್ಕಿಂತ ಮುಂಚೆ ನಾನು ನಿಮಗೊಂದು ಹೇಳಬೇಕು. ಏನಂತಂದ್ರೆ, ಇಲ್ಲಿ ಈಸಿಯಾಗಿ ಯಾವುದೇ ಒಂದು ಸೆಂಟೆನ್ಸ್ ತೋರಿ. ಎಕ್ಸಾಂಪಲ್, ಶಿ. ಸೊ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬೇಕಲ್ಲ, ಇದು ಕ್ಲಿಯರ್ ಆದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಒಂದು ನಿಮಿಷ. ಇಲ್ಲಿ ನೋಡ್ರಿ, ಸ್ವಲ್ಪ ನಾ ಹೇಳೋ ಕಡೆ ಲಕ್ಷ ನೋಡ್ರಿ. ಈಸಿ ಇದೆ, ನಿಮ್ಗೆ ಗೊತ್ತಿದೆ. ಅದನ್ನ ನಾನು ತಿಳಿಸ್ಕೊಡಾಕತ್ತೀನಿ, ಹೆಂಗೆ ನೀವು ಅದನ್ನ ಪ್ಯಾಸಿವ್ ಇದ್ದದನ್ನ ಆಕ್ಟಿವ್ ಮಾಡ್ಬೇಕು ಅನ್ನೋದನ್ನ. ಶಿ
ಇದನ್ನೇ ತಗೋತೀನಿ. ಇದಕ್ಕೆ ಸಂಬಂಧಪಟ್ಟ ರೋಟ್ ಅ ಲೆಟರ್ ಅಂತ ಇದೆ. ಇದನ್ನ ನೀವು ಏನಾದ್ರು ನಿಮಗೆ ನಮ್ಮ ಟೀಚರ್ಸ್‌ಗಳಿಗೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂದ್ರೆ ಆರಾಮಾಗಿ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಇದು ಡೂವರ್ ಇಲ್ಲಿದೆ. ಸೊ ಆಬ್ಜೆಕ್ಟ್ ಇಲ್ಲಿದೆ. ಸೊ ಇದ್ರ ಪ್ರಕಾರ ಹೋಗೋಣ. ಇದನ್ನ ನಾನು ಇಲ್ಲಿಗೆ ತರ್ತೀನಿ ಅಂಡ್ ಶೀನ ಇಲ್ಲಿಗೆ ತರ್ತೀನಿ. ಓಕೆ. ಇದು ಫಸ್ಟ್ ಸ್ಟೆಪ್ ನಾನು ಮಾಡುವಂಥದ್ದು ಆಕ್ಟಿವ್ ವಾಯ್ಸ್ ಇದ್ದು ಪ್ಯಾಸಿವ್ ವಾಯ್ಸ್‌ನ ಹೆಂಗ್ ಮಾಡ್ತಿದ್ದೀನಿ ನಾನು. ಸೊ ಅ ಲೆಟರ್ ಅಂತ ಇಲ್ಲಿ ಬರಿತೀನಿ. ಓಕೆ. ಅ ಲೆಟರ್ ಅಂತ ಬರ್ದೆ. ಶಿ ಇದ್ದದನ್ನ ಹರ್ ಆಗಿ ಬದಲಾಯಿಸ್ತೀನಿ. ನೆನಪಿದೆನಾ? ಇದು ಗೊತ್ತಿದೆ. ಶಿ ಇದ್ದದ್ದು ಹರ್, ಹಿ ಇದ್ರೆ ಹಿಮ್ ಅಂತ ಬದಲಾಯಿಸ್ತೇವೆ. ವಿ ಇದ್ರೆ ಅಸ್, ದೇ ಇದ್ರೆ ದೆಮ್, ಇಟ್ ಇದ್ರೆ ಇಟ್ಟೆ. ಸೊ ಈ ರೀತಿ ಬದಲಾವಣೆ ಮಾಡ್ತೀವಿ. ಇದು ಗೊತ್ತಿದೆ ನಿಮಗೆ. ಓಕೆ. ರೈಟ್. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ತೀರಿ ಮೇನ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದಾನ? ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂತಂದ್ರೆ ಮೇನ್ ವರ್ಬ್ ನೋಡ್ತೀರಿ. ಸೊ ಮೇನ್ ವರ್ಬ್ ಏನಿದೆ ಸರ್? ವಿ ಟು ಇದೆ. ವಿ ಟು ಅಂದ್ರೆ ನಮ್ಗೆ ಗೊತ್ತಿದೆ ಸರ್ ಸಿಂಪಲ್ ಪಾಸ್ಟ್ ಅಂತ ಅರ್ಥ. ಸೊ ವಿ ಟು ಇದ್ದುದನ್ನ ಯಾವಾಗಲೂ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಮೈ ಡಿಯರ್ ಟೀಚರ್ಸ್ ಯಾವಾಗಲೂ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ವಿ ತ್ರೀಗೆ ಬದಲಾಯಿಸಬೇಕು. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ಗೆ ಬದಲಾಯಿಸಬೇಕಂತ. ಅದು ಖಂಡಿತವಾಗ್ಲೂ ಗೊತ್ತಿದೆ. ಇದು ಆಕ್ಟಿವ್ ವಾಯ್ಸ್ ವಾಕ್ಯ ಇದೆ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಮಾಡ್ತಿದ್ದೇವೆ. ಇವೆಲ್ಲ ಸ್ಟೆಪ್ಸ್ ಗೊತ್ತಿದೆ. ಸೊ ಅದ್ರ ಮೂಲಕ ನಾನು ಆ ಇನ್ನೊಂದು ಮೆಥಡ್ ನ ಹೇಳ್ತೀನಿ. ಸೊ ಶಿ ಇದ್ದದ್ದು ಈ ಕಡೆ ಬಂತು, ಲೆಟರ್ ಇದ್ದದನ್ನ ಈ ಕಡೆ ಬದಲಾಯಿಸಿ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ನಾನು ಅಲ್ಲಿ ನೋಡ್ತೀನಿ ಮೇನ್ ವರ್ಬ್ ಇದೆನಾ? ಹೆಲ್ಪಿಂಗ್ ವರ್ಬ್ ಇದೆಯವ? ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದ್ರೆ ಮೇನ್ ವರ್ಬ್ ಕಡೆ ನೋಡ್ತೀನಿ. ಸೊ ಮೇನ್ ವರ್ಬ್ ಯಾವ್ದಿದೆ ಸರ್? ರೋಟ್ ಇದೆ ಸರ್. ರೋಟ್ ಅಂದ್ರೆ ವಿ ಟು ಇದೆ ಸರ್. ವಿ ಟು ಇದ್ದುದನ್ನ ಪ್ಯಾಸೇಜ್ ಮಾಡ್ಬೇಕಾದ್ರೆ ಯಾವುದಕ್ಕೆ ಚೇಂಜ್ ಮಾಡ್ಬೇಕು ಸರ್? ವಿ ತ್ರೀಗೆ ಚೇಂಜ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸೊ ಹಾಗಾದ್ರೆ ಇದು ಗೊತ್ತಾಯ್ತು. ರೋಟ್ ಇದ್ದುದನ್ನ ವಿ ತ್ರೀಗೆ ಬದಲಾಯಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಮಗೆ ಖಂಡಿತವಾಗ್ಲೂ ಹೆಲ್ಪಿಂಗ್ ವರ್ಬ್ಸ್ ಬೇಕೇ ಬೇಕಾಗ್ತಾವ. ಇಲ್ಲಿ ಏನ್ ಬೇಕು? ಹೆಲ್ಪಿಂಗ್ ವರ್ಬ್ಸ್ ಬೇಕೇ ಬೇಕು. ಹೆಲ್ಪಿಂಗ್ ವರ್ಬ್ಸ್ ಇದ್ರೆ ನಮಗೇನ್ ಮಾಡ್ತೇವೆ? ಬದಲಾಯಿಸ್ಲಿಕ್ಕೆ ಪ್ಯಾಸಿವ್ಸ್ ಫಾರ್ಮ್ ಆಗುತ್ತೆ. ಸರ್ ಹೆಲ್ಪಿಂಗ್ ವರ್ಬ್ಸ್ ಇದಕ್ಕೆ ಯಾವ್ದು ಯೂಸ್ ಮಾಡ್ಬೇಕು ಸರ್? ನಮಗ್ ಗೊತ್ತಿದೆ ವಿ ಟು ಅಂತ ಗೊತ್ತಿದೆ ಸರ್. ಅದಕ್ಕಾಗಿ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ವಾಸ್ ಅಥವಾ ವರ್ ನ ಯೂಸ್ ಮಾಡ್ಬೇಕಾಗತ್ತ ಹೆಲ್ಪಿಂಗ್ ವರ್ಬ್ ಆಗಿ. ಯಾವ್ದಕ್ಕೆ? ವಾಸ್ ಅಥವಾ ವರ್ ಅಂತ ನಾವು ಯೂಸ್ ಮಾಡ್ಬೇಕಾಗತ್ತ ಹೆಲ್ಪಿಂಗ್ ವರ್ಬ್ ಆಗಿ. ಬೈ ಚಾನ್ಸ್ ಇಲ್ಲಿ ವಿ ಒನ್ ಇದ್ರೆ ಅದನ್ನು ಗೊತ್ತಿದೆ. ಆಮ್ ಇಸ್ ಆರ್ ದಲ್ಲಿ ಯೂಸ್ ಮಾಡ್ತೀರಿ. ಸೊ ಅದನ್ನ ಆಲ್ರೆಡಿ ನಾನು ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಎರಡು ರೀತಿ ಬದಲಾಯಿಸಿ. ಸೊ ಇವಾಗ ವಿ ಟು ಇದೆ, ವಾಸ್ ಅಥವಾ ಸೊ ಈ ಹೆಲ್ಪಿಂಗ್ ವರ್ಬ್ಗಳಲ್ಲಿ ತಗೋಬೇಕಾದ್ರೆ ಈ ಹೊಸ ಸಬ್ಜೆಕ್ಟ್ ಏನಿದೆ ನೋಡ್ರಿ, ಈ ಡೂವರ್ ಇದು ಹೊಸ ಸಬ್ಜೆಕ್ಟ್ಗೆ ತಕ್ಕಂತ ಸೂಟೇಬಲ್ ಆದಂತ ಅಗ್ರಿಮೆಂಟ್ ಆಗುವಂತ ಹೆಲ್ಪಿಂಗ್ ವರ್ಬ್ ತಗೋಬೇಕಾಗತ್ತೆ. ಐ ಗಾಟ್ ಇದಕ್ಕೆ ಸೂಟೇಬಲ್ ಆಗಬೇಕು. ಲೆಟರ್ ಇದೆ ಸರ್, ಸಿಂಗುಲರ್ ಇದೆ ಸರ್, ಅದಕ್ಕಾಗಿ ನಾವು ವಾಸ್ ತೋತೀವಿ. ಸರ್ ಬೈ ಚಾನ್ಸ್ ಲೆಟರ್ಸ್ ಹೊತ್ತಿದ್ದು ಬಹಳಷ್ಟು ಇದ್ರೆ ವರ್ ತೋತೇವೆ ಸರ್. ಸಿಂಗಲ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಕ್ಲಿಯರ್ ಆಯ್ತು. ಸೊ ಒಂದ್ ಸ್ಟೆಪ್ ನಾವು ಮುಗಿಸಿದೇವೆ. ಯಾವುದು? ಸೆಕೆಂಡ್ ಸ್ಟೆಪ್. ಸೊ ಒಂದು ನಾವು ಏನ್ ಮಾಡ್ದೇವೆ? ಫಸ್ಟ್ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಅನ್ನ ಪ್ಲೇಸಸ್ ಚೇಂಜ್ ಮಾಡ್ಕೊಂಡೇವಿ. ಅದಾದ ನಂತರ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ತೇವೆ. ಫಸ್ಟ್ ಸ್ಟೆಪ್ ಏನ್ ಮಾಡ್ದೇವ್ರಿ? ಸಬ್ಜೆಕ್ಟ್ ಆಬ್ಜೆಕ್ಟ್. ಅದಾದ ನಂತರ ಸೆಕೆಂಡ್ ಸ್ಟೆಪ್ ಹೆಲ್ಪಿಂಗ್ ವರ್ಬ್ಸ್. ಥರ್ಡ್ ಸ್ಟೆಪ್ ಆಲ್ರೆಡಿ ನಾನು ಹೇಳಿದೆ ವಿ ಟು ಇದ್ರೆ ಯಾವಾಗಲೂ ಪ್ಯಾಸಸ್ ಮಾಡ್ಬೇಕಾದ್ರೆ ವಿ ತ್ರೀ ಬದಲಾಯಿಸ್ರಿ. ವಿ ತ್ರೀ ಏನಾಗುತ್ತೆ ಸರ್? ರೈಟ್, ರೋಟ್, ರಿಟರ್ನ್ ಆಗುತ್ತೆ. ಡಬಲ್ ಟಿ ಇ ಏನ್ ಬರ್ತಾ ರಿಟರ್ನ್ ಅಂತ ಬರ್ತೀವಿ ಸರ್. ಅದಾದ ನಂತರ ಏನ್ ಮಾಡ್ತೇವೆ? ಇಲ್ಲಿ ವಿ ತ್ರೀಗೆ ಬದಲಾಯಿಸ್ತೀವಿ. ಓಕೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನಿದೆ ಸರ್? ಬೈ ಅನ್ನೋದನ್ನ ಹಚ್ತೀರಿ, ಮುಗೀತು. ಬೈ ಅನ್ನೋದು ಹಚ್ಚಿದ್ರೆ ಮುಗೀತು. ಸೊ ಈ ಸ್ಟೆಪ್ ಮೂಲಕ ಬಹಳಷ್ಟು ಈಸಿ ಆದ ವೇದಲ್ಲಿ ವಿದೌಟ್ ಏನು ಟೆನ್ಸಸ್ ಗೊತ್ತಿಲ್ಲಾರ್ದೆ ನಾವು ಆಕ್ಟಿವ್ ಅನ್ನ ಪ್ಯಾಸಸ್ ಮಾಡ್ತೀವಿ, ಮಾಡಿದಿರಿ. ಓಕೆ. ಆದ್ರೆ ಟೀಚರ್ಸ್ ಅವ್ರು ಕೊಟ್ಟಿದ್ದು ಸೊ ಅವ್ರು ಕೊಟ್ಟಿದ್ದೇನು ಗೊತ್ತಾ? ಪ್ಯಾಸಿವ್ ಫಾರ್ಮ್ ಕೊಟ್ಟಿದ್ದಾರೆ. ಅಂದ್ರ ಅರ್ಥ ಇದನ್ನು ಕೊಟ್ಟಿದ್ದಾರೆ. ನೀವು ಇದಕ್ಕೆ ಬದಲಾಯಿಸಬೇಕು. ಸ್ವಲ್ಪ ನಮ್ಮ ಟೀಚರ್ಸ್ ಸ್ಟಾರ್ಟಿಂಗ್ ಅಷ್ಟೇ ಗಲಿಬಿಲಿ ಆಗುತ್ತೆ. ಇವಾಗ ನಿಮಗೆ ಕ್ಲಿಯರ್ ಆಗುತ್ತೆ ನೋಡ್ರಿ. ಇವಾಗ ನಾ ಹೇಳೋ ಪ್ರಕಾರ ಕ್ಲಿಯರ್ ಆಗುತ್ತೆ. ಹರ್ ಇದ್ದುದನ್ನ ನೋಡ್ರಿ, ಇಲ್ಲಿ ಏನು ಬೈ ಜೊತೆಗೆ ಬಂದಿರ್ತೈತಿ ಅದು ಡೂವರ್ ಇರ್ತೈತಿ. ಲೆಟರ್ ಅನ್ನೋದು ಆಬ್ಜೆಕ್ಟ್ ಇರ್ತೈತಿ. ನಾವು ಪ್ಲೇಸಸ್ ಚೇಂಜ್ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಹರ್ ಅನ್ನೋದು ಈ ಕಡೆ ಬರಬೇಕು, ಲೆಟರ್ ಅನ್ನೋದು ಈ ಕಡೆ ಬರಬೇಕು. ವೆನ್ ವಿ ಆರ್ ಚೇಂಜಿಂಗ್ ಟು ಆಕ್ಟಿವ್ ವಾಯ್ಸ್ ಸರ್. ಸೊ ಆಕ್ಟಿವ್ ವಾಯ್ಸ್ ಮಾಡೋದು ನೋಡ. ಹಾಗಾದ್ರೆ ಹರ್ ಇದ್ದದ್ದು ಏನಾಗಬೇಕು ಅನ್ನೋದು ಆಲ್ರೆಡಿ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಕ್ಲಿಯರೆನ್ಸ್ ಮಾಡ್ತಿದ್ದೀನಿ. ಹರ್ ಅಂದ್ರೆ ಹುಡುಗಿ ಹೆಸರು ಸರ್, ಅದಕ್ಕಾಗಿ ಶಿ ಆಗ್ಬೇಕು. ಹಿಮ್ ಇದ್ರೆ ಸರ್ ಹಿ ಆಗ್ಬೇಕು. ದೆಮ್ ಇದ್ರೆ ಸರ್ ದೇ ಆಗ್ಬೇಕು. ಓಕೆ. ಸೊ ಅದಾದ ನಂತರ ಲೆಟರ್ ಅನ್ನೋದು ಆಸ್ ಇಟ್ ಇಸ್ ಸರ್, ಇದೇನು ಚೇಂಜ್ ಆಗಲ್ಲ. ಬಟ್ ಫಸ್ಟ್ ಲೆಟರ್ ಶುಡ್ ಬಿ ಸ್ಮಾಲ್ ಲೆಟರ್ ಮಾಡಿ ಇಲ್ಲಿ ಕ್ಯಾಪಿಟಲ್ ಮಾಡ್ತೀವಿ. ಈ ಶಬ್ದ ಸೆಂಟೆನ್ಸ್ ಅಂತ ಹೇಳಿ. ಸೊ ಇಲ್ಲಿ ಹೆಂಗಿತ್ತು ಹಂಗೆ ಬರಿತೀವಿ, ಮುಗೀತು. ಫುಲ್ ಸ್ಟಾಪ್ ಕೊಡ್ತೇವೆ, ಒಂದ್ ಸ್ಟೆಪ್ ಮುಗೀತು. ಕ್ಲಿಯರ್ ಆಯ್ತಾ? ಅದರ ಪ್ರಕಾರ ಹೋಗ್ತಿದೆ. ನಮ್ ಸ್ಟೆಪ್ ಪ್ರಕಾರ ಹೋಗೋಣ. ಓಕೆ. ಸೊ ಶಿ ಇದ್ದದ್ದು ಹಿಂಗಾಯ್ತು. ಆಮೇಲೆ ಈ ಕಡೆ ನೋಡ್ರಿ ಸರ್. ಯಾವುದು? ಈ ಕಡೆ ವಾಸ್ ರಿಟರ್ನ್ ಇದೆ ಸರ್. ವಿ ತ್ರೀ ಯಾವಾಗಲೂ ಬದಲಾಗುತ್ತೆ. ವಿ ತ್ರೀಗೆ ಬದಲಾಗಿರ್ತದೆ ಪ್ಯಾಸಿವ್ ಇದ್ದಾಗ. ಬಟ್ ವಾಸ್ ಬಂದಿದೆ ರೀ. ವಾಸ್ ಬಂದಿದೆ ಅಂದ್ಬಳಕ ಈ ಇದು ಮೇನ್ ವರ್ಬ್ ವಿ ತ್ರೀ ಇದ್ದದನ್ನ ಸೊ ವಿ ಟೂಗೆ ಬದಲಾಯಿಸಬೇಕಾಗತ್ತೆ ಸರ್. ರೈಟ್. ರಿಟರ್ನ್ ಇದ್ದದನ್ನ ರೋಟ್ ಮಾಡ್ತೇವೆ. ನೆಕ್ಸ್ಟ್
ಮತ್ತೇನಾದ್ರು ಯೂಸ್ ಮಾಡ್ತಾರ ಬೈ ಅನ್ನು ಬೈ ತಂದಿರ್ತಾರ ಹಚ್ಚೋದಿಲ್ಲ ಯಾಕೆ ಪ್ಯಾಸಿವ್ಸ್ದಲ್ಲಿ ಅಷ್ಟೇ ಬರ್ತೈತಿ ಶಿ ರೋಟ್ ಅ ಲೆಟರ್ ಮುಗೀತು ಶಿ ರೋಟ್ ಅ ಲೆಟರ್ ಅಂತ ಮಾಡಿದ್ರೆ ಮುಗೀತು ಇಷ್ಟೇ ಸೊ ಇದನ್ನೇ ಅವರು ನಮಗೆ ಕನ್ಫ್ಯೂಷನ್ ಮಾಡಿ ಕೊಡ್ತಾರೆ ಆದ್ರೆ ನಮ್ಮ ಟೀಚರ್ಸ್ಗೆ ಅರ್ಥ ಮಾಡ್ಕೋಣ ಇದು ಒಂದು ಈಸಿ ಅನ್ಸ್ತು ಗೊತ್ತಾಗುತ್ತೆ ಬೈ ಚಾನ್ಸ್ V1 ಕೊಟ್ರೆ ಹೆಂಗೆ ಸರ್ ಅಥವಾ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಹೆಂಗೆ ಸರ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ಹೆಂಗೆ ಸರ್ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಪ್ರತಿಯೊಂದನ್ನು ತಿಳಿಸ್ತೀನಿ ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಸೊ ಇದು ಒಂದು ಇದಕ್ಕೆ ನಾನು ಹೇಳಿದೆ ನಿಮಗೆ ನೆಕ್ಸ್ಟ್ ನೀವಾಗಿ ಮಾಡ್ತೀರಿ ಸೊ ಈಸಿ ಟ್ರಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ನಾವು ಇವಾಗ ಟಾಪ್ 20 ಸಿಮಿಲರ್ ಕ್ವಶನ್ಸ್ಗಳನ್ನ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ ರೀ ಸೊ ಅದನ್ನ ನೋಡ್ರಿ ಸೊ ಜೊತೆಗೆ ಅದನ್ನ ನಾನು ಹೇಳ್ತೀನಿ ಯಾವ ರೀತಿ ಬದಲಾಯಿಸಬೇಕು ಅನ್ನೋದನ್ನ ಅದನ್ನು ಕೂಡ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಡ್ರಿ ಈ ಸದ ನಾನು ಸಿಂಪಲ್ ಪಾಸ್ಟ್ ಹೇಳಿದೆ ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಹೇಳ್ತೀನಿ ಕಂಟಿನ್ಯೂಸ್ ಟೆನ್ಸ್ ಹೇಳ್ತೀನಿ ಇಲ್ಲಿ ಬರ್ತಾವ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಓಕೆ ಫಸ್ಟ್ ಕ್ವಶನ್ ಹಿಯರ್ ಇಟ್ ಈಸ್ ದ ವರ್ಕ್ ವಾಸ್ ಡನ್ ಬೈ ರಾಮ್ ಓಕೆ ದ ವರ್ಕ್ ವಾಸ್ ಡನ್ ಬೈ ರಾಮ್ ಅಂತ ಇದೆ ನಮ್ಗೆ ಆಲ್ರೆಡಿ ಗೊತ್ತಿದೆ ದ ವರ್ಕ್ ಅನ್ನೋದು ಆಬ್ಜೆಕ್ಟ್ ಆಗಿತ್ತು ಅದು ಸಬ್ಜೆಕ್ಟ್ ಆಗಿದೆ ಪ್ಯಾಸಿವ್ ಫಾರ್ಮ್ ದಲ್ಲಿ ಬೈ ಜೊತೆಗೆ ಯಾವ್ದು ಬಂದಿದೆ ನೋಡ್ರಿ ಅದು ಡೂವರ್ ಇರ್ತೈತಿ ಅದು ಆಕ್ಟಿವ್ ವಾಯ್ಸ್ ದಲ್ಲಿ ಸಾರಿ ಇದು ಕ್ಲಿಕ್ ಮಾಡಿದ್ರೆ ಪೆನ್ ಬರ್ಬೇಕಂದ್ರೆ ಓಕೆ ರೆಡ್ ಪೆನ್ ಚೇಂಜ್ ಮಾಡ್ಬೇಕು ಓಕೆ ವೆರಿ ಗುಡ್. ಅದು ವಾಕ್ಯನೇ ಬಂತು ಇಲ್ಲ ನಾ ಹೇಳ್ತೀನಿ ಸೊ ದ ವರ್ಕ್ ರೆಡ್ ಇಂಕ್ ತೊಂದೆ ಸೊ ಇದು ದ ವರ್ಕ್ ಅನ್ನೋದು ಈ ಕಡೆ ಬರಬೇಕು ಸರ್ ಯಾಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಅದಕ್ಕಾಗಿ ಈ ಕಡೆ ತಂದಿದೆ ರಾಮ್ ಅನ್ನೋದು ಈ ಕಡೆ ಬರ್ಬೇಕು ಸರ್ ರಾಮ್ ಅನ್ನೋದು ಈ ಕಡೆ ತಂದೆ ಹೌದಾನಿಲ್ಲ ಅದಾದ ನಂತರ ವಾಸ್ ಡನ್ ಅಂತಿದೆ ವಾಸ್ ಡನ್ ಅಂದ್ರೆ ಇದು V3 ಇದೆ ಸೊ V3 ಇದ್ದದ್ದು ವಾಸ್ ಬಂದಿದೆ ಅಂದ್ರೆ V2 ಗೆ ಬದಲಾಯಿಸ್ಬೇಕು ಸರ್ ಈಗ ತಾನೇ ಹೇಳಿರಲ್ಲ ಸೊ ಅದಕ್ಕಾಗಿ V3 ಏನಾಗುತ್ತೆ ಸರ್ ಡೂ ಡಿಡ್ ಡನ್ ಆಗುತ್ತೆ ಸೊ ಡೂ V1 ಡಿಡ್ V2 V3 ಡನ್ ಆಗುತ್ತೆ ನಮಗ್ ಬೇಕಾಗಿದ್ದು V2 ಡಿಡ್ ಬೇಕು ಡಿಡ್ ಯೂಸ್ ಮಾಡಿದ್ದೀವಿ ಮುಗೀತು ಸೊ ವಾಸ್ ಬರಲ್ಲ ಬೈ ಬರಲ್ಲ ಬಿಟ್ಬಿಡ್ತೇವೆ ಇಷ್ಟಕ್ಕೆ 2 ಮಾರ್ಕ್ಸ್ ಕೊಡ್ತಾರ್ರಿ ನಗು ಬರುತ್ತೆ ನನಗಂತೂ ಖುಷಿ ಅನ್ಸುತ್ತ ಹ್ಯಾಪಿ ಅನ್ಸುತ್ತ ಎಷ್ಟು ಈಸಿಯಾಗಿ ನಾವು ಬದಲಾಯಿಸ್ಬೋದು ಅಂತ ಓಕೆ ರೈಟ್ ಸೊ ಇದು ಒಂದಾಯ್ತು ಬೈ ರಾಮ್ ಅನ್ನೋದು ಡೋರ್ ಇರ್ತೈತಿ ಅದನ್ನ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ ಸೊ ವಾಸ್ ಡನ್ ಇದ್ದದ್ದು ಏನಾಗ್ತೈತಿ ಡಿಡ್ ಮಾಡ್ತೀವಿ ವಾಸ್ ನ ಕ್ಯಾನ್ಸಲ್ ಮಾಡಿ ಓಕೆ ಅಂಡ್ ಸೆಕೆಂಡ್ ಕ್ವಶನ್ ನೋಡೋಣ ಇಲ್ಲಿದೆ ದ ಲೆಟರ್ ವಾಸ್ ರಿಟರ್ನ್ ಬೈ ಸೀತಾ ಅಂತ ಇದೆ ದ ಲೆಟರ್ ವಾಸ್ ರಿಟರ್ನ್ ಬೈ ಸೀತಾ ಅಂತ ಇದೆ ದ ಲೆಟರ್ ಅನ್ನೋದು ಆಮೇಲೆ ಬೈ ಸೀತಾ ಸೀತಾ ಅನ್ನೋದು ಡೂವರ್ ಇದೆ ಅದು ಈ ಕಡೆ ಬರ್ಬೇಕು ಸರ್ ನಮಗೆ ಖಂಡಿತವಾಗ್ಲೂ ಗೊತ್ತಿದೆ ಸೀತಾ ಎಸ್ ಕ್ಯಾಪಿಟಲ್ ಬರೀತೀರಿ ಸೊ TA ಬರೀತೀರಿ ಸೀತಾ ಸೊ ದ ಲೆಟರ್ ಅನ್ನೋದು ಈ ಕಡೆ ಬರ್ಬೇಕು ಸರ್ ನಮ್ಗೆ ಗೊತ್ತಿದೆ ಅಂತ ಹೇಳ್ತೀರಿ ದ ಲೆಟರ್ ಅಂತ ಬರೀತೀರಿ ಮುಗೀತು ಒಂದ್ ಸ್ಟೆಪ್ ಆಯ್ತು ನೆಕ್ಸ್ಟ್ ನೋಡ್ತೀರಿ ವಾಸ್ ರಿಟರ್ನ್ ಇದೆ ಸರ್ ವಾಸ್ ರಿಟರ್ನ್ ಅಂತಂದ್ರೆ ಇದು ವಾಸ್ ಅಂದ್ರೆ V2 ಆಯ್ತು ಹೆಲ್ಪಿಂಗ್ ಪಾಸ್ಟ್ ಟೆನ್ಸ್ ಆಯ್ತು ಇದು V3 ಇದ್ದದ್ದು ರಿಟರ್ನ್ ಇದ್ದದ್ದು ಏನಾಗ್ಬೇಕು ಸರ್ V2 ಆಗ್ಬೇಕು ಹಾಗಾದ್ರೆ ರಿಟರ್ನ್ ಇದ್ದದ್ದು V2 ರೈಟ್ ರೋಟ್ ರಿಟರ್ನ್ ಆಗ್ಬೇಕು ಸರ್ ಸೊ ಇಲ್ಲಿ ನಮಗೆ ಬೇಕಾಗಿದ್ದು V2 ಅಂದ್ರೆ ರೋಟ್ ಆಗ್ಬೇಕು ಸೊ ರೋಟ್ ಅಂತ ಬರೀತೀರಿ ವಾಸ್ ಯೂಸ್ ಮಾಡ್ತಾರ ಯೂಸ್ ಮಾಡಲ್ಲ ಎಲ್ಲಿ ಯೂಸ್ ಮಾಡ್ಬೇಕು ನಾನು ಮುಂದೆ ಹೇಳ್ತೀನಿ ಸೊ ಬೈ ಅನ್ನೋದು ಬರಲ್ಲ ಸೀತಾ ರೋಟ್ ದ ಲೆಟರ್ ಮುಗೀತು ಇಷ್ಟೇ ಸೀತಾ ರೋಟ್ ದ ಲೆಟರ್ ಇಷ್ಟೇ ಇನ್ನ ಪಾಸ್ಟ್ ಪ್ಯಾಸಿವ್ ಇದ್ದುದನ್ನ ಸಿಂಪಲ್ ಪಾಸ್ಟ್ ಮಾಡ್ತೇವೆ ಅದು ರೂಲ್ಸ್ ಹೇಳ್ತಾ ಇದ್ದೀನಿ ಅದಿರ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂಡ್ ಆ ಸಾಂಗ್ ವಾಸ್ ಸಂಗ್ ಬೈ ಹರ್ ಅಂತಿದೆ ಆ ಸಾಂಗ್ ವಾಸ್ ಸಂಗ್ ಬೈ ಹರ್ ಓಕೆ ಆ ಸಾಂಗ್ ವಾಸ್ ಸಂಗ್ ಬೈ ಹರ್ ಇದ್ದುದನ್ನ ಹೆಂಗ್ ಬದಲಾಯಿಸ್ಬೇಕು ಸರ್ ಸೊ ಆಲ್ರೆಡಿ ಗೊತ್ತಿದೆ ಈ ಬೈ ಜೊತೆ ಇದ್ದದ್ದು ಡೂವರ್ ಇರ್ತದೆ ಸರ್ ಅದು ಈ ಕಡೆ ಬರಬೇಕು ಅ ಸಾಂಗ್ ಇದ್ದದ್ದು ಈ ಕಡೆ ಬರಬೇಕು ಓಕೆ ಸೊ ಹರ್ ಇದ್ದದ್ದು ಏನಾಗತ್ತ ಹುಡುಗಿ ಇದ್ರೆ ಶಿ ಆಗತ್ತ ಹಿಮ್ ಇದ್ದರೆ ಹಿ ಆಗತ್ತ ಗೊತ್ತಿದೆ ಆ ಸಾಂಗ್ ಇದ್ದದನ್ನ ಆಸ್ ಇಟ್ ಈಸ್ ಬರೀರಿ ಅ ಸಾಂಗ್ ಅಂತ ಬರೀತಾರೆ ಫುಲ್ ಸ್ಟಾಪ್ ಕೊಡ್ತಾರೆ ಸರ್ ವಾಸ್ ಬಂದಿದೆ ಇದು ಅದು ಖಂಡಿತವಾಗ್ಲೂ ಬರಲ್ಲ ಯಾಕಂದ್ರೆ ಈ ವಾಸ್ ಬಂದು V3 ಬಂದಿದೆ V3 ಇದ್ದುದನ್ನು V2 ಬದಲಾಯಿಸ್ಬೇಕು ಸಿಂಗ್ ಸ್ಯಾಂಗ್ ಸಂಗ್ ಸ್ಯಾಂಗ್ ಅನ್ನೋದು ಆಗತ್ತೆ ಸರ್ ಸೊ ಬೈ ಬರುತ್ತೇನ್ರಿ ಬರಲ್ಲ ಮುಗೀತು ಶಿ ಸ್ಯಾಂಗ್ ಅ ಸಾಂಗ್ ಮುಗೀತು 2 ಮಾರ್ಕ್ಸ್ ರೀ ಸೊ 2 ಮಾರ್ಕ್ಸ್ ಅಂತ ಇದಕ್ಕೆ ರೈಟ್ ಸೊ ಹರ್ ಇದ್ದುದನ್ನ ಶಿ ಆಗಿ ಬದಲಾಯಿಸ್ತೀವಿ ಫೋರ್ತ್ ಒನ್ ನೋಡ್ರಿ ದ ಬುಕ್ ವಾಸ್ ರೆಡ್ ಬೈ ಹಿಮ್ ಅಂತ ದ ಬುಕ್ ವಾಸ್ ರೆಡ್ ಬೈ ಹಿಮ್ ಇದ್ದುದನ್ನ ಸೊ ಹಿಮ್ ಇದ್ದುದು ಈ ಕಡೆ ಡೂವರ್ ಇರ್ತದೆ ಬೈ ಜೊತೆಗೆ ಇದ್ದದ್ದು ಡೂವರ್ ಇರ್ತದೆ ಹಿಮ್ ಇದ್ದುದು ಹಿ ಆಗ್ಬೇಕು ಸೊ ದ ಬುಕ್ ಇದ್ದುದು ಈ ಕಡೆ ಬರಬೇಕು ದ ಬುಕ್ ಅಂತ ಬರೀತೀರಿ ನೀಟಾಗಿ ಬರೀರಿ ಹ್ಯಾಂಡ್ ರೈಟಿಂಗ್ ಸೊ ನಾ ಇಲ್ಲಿ ಫಾಸ್ಟ್ ಬರ್ತಿದ್ದೀನಿ ವಾಸ್ ರೆಡ್ ಅಂತಿದೆ ವಾಸ್ ಬಂದು V3 ಬಂದು ಯಾವಾಗಲೂ V3 ಇರ್ತದೆ ಪ್ಯಾಸಿವ್ಸ್ ಸೊ V3 ವಾಸ್ ಬಂದಕ್ಕಾಗಿ ಇದು ಏನಾಗಬೇಕು V2 ಆಗ್ಬೇಕು ರೀಡ್ ರೆಡ್ ರೆಡ್ ಅನ್ನೋದಷ್ಟೇ ಬೇರೆ ಅಂತೀವಿ ಬಟ್ ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ ಮುಗಿದೈತಿ ಇಷ್ಟೇನೆ ಬೈ ಬರುತ್ತೆ ಅಂದ್ರೆ ಇಲ್ಲ ನೆಕ್ಸ್ಟ್
ದ ಹೋಮ್‌ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತಿದೆ. ಸ್ವಲ್ಪ ದೊಡ್ಡ ಸೆಂಟೆನ್ಸ್ ಅಂತ ತಗೊಂಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಇದರಲ್ಲಿ. ದ ಸ್ಟೂಡೆಂಟ್ಸ್ ಅನ್ನೋದು ಡೂವರ್ ಇದೆ. ಯಾಕಂದ್ರೆ ಇಲ್ಲಿ ಬೈ ಜೊತೆ ಬಂದಿದೆ. ಸೊ ಇದನ್ನ ಈ ಕಡೆ ತೋರಿ, ಇದನ್ನ ಈ ಕಡೆ ತಗೋತೀರಿ. ಓಕೆ. ಸೊ ದ ಸ್ಟೂಡೆಂಟ್ಸ್ ಟಿ ಕ್ಯಾಪಿಟಲ್ ಬರೀರಿ. ನೀಟಾಗಿ ದ ಸ್ಟೂಡೆಂಟ್ಸ್ ಅಂತ ಬರೀರಿ. ಹ್ಯಾಂಡ್ ರೈಟಿಂಗ್ ಚಂದ ಬರೀರಿ ನೀವು. ಆಮೇಲೆ ದ ಹೋಮ್‌ವರ್ಕ್ ಅಂತ ಇಲ್ಲಿ ಬರಿತೀನಿ. ದ ಹೋಮ್‌ವರ್ಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದು ಮಾಡಬಾರ್ದಾ? ಮತ್ತೆ ಫುಲ್ ಸ್ಟಾಪ್ ಅದು ಕೊಡ್ರಿ. ಇದಾದ ನಂತರ ವಾಸ್ ಬಂದು ವಿ3 ಬಂದಿದೆ. ವಾಸ್ ಬಂದಿದೆ ಅಂದ್ರೆ ವಿ2ಗೆ ಬದಲಾಯಿಸಬೇಕು. ವಿ3 ಇದ್ದದನ್ನ ವಿ2ಗೆ ಬದಲಾಯಿಸಿ. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್ ಸೇಮ್ ಕಂಪ್ಲೀಟೆಡ್. ಸೊ ಬೈ ಇದೆ ಬರಲ್ಲ. ಇಷ್ಟಕ್ಕೆ ಮುಗೀತು. ದ ಸ್ಟೂಡೆಂಟ್ಸ್ ಕಂಪ್ಲೀಟೆಡ್ ದ ಹೋಮ್‌ವರ್ಕ್ ಅಂದ್ರೆ ಮುಗೀತು. ಸಿಕ್ಸ್ತ್ ಒನ್, ದ ಕೇಕ್ ವಾಸ್ ಮೇಡ್ ಬೈ ಮದರ್ ಅಂತ. ಸೊ ಡೂವರ್ ಮದರ್ ಇದಾರೆ. ಇದನ್ನ ಈ ಕಡೆ ತಗೋತೀರಿ. ಮದರ್ ಅಂತ ಬರೀತೀರಿ. ದ ಕೇಕ್ ಅನ್ನೋದನ್ನ ಈ ಕಡೆ ತಗೋತೀರಿ. ಸ್ಮಾಲ್ ಲೆಟರ್ ಬರೆದು ದ ಕೇಕ್ ಅಂತ ಬರೀತೀರಿ. ಫುಲ್ ಸ್ಟಾಪ್. ಸೊ ಅದಾದ ನಂತರ ವಾಸ್ ಇದೆ ಮತ್ತು ವಿ3 ಇದೆ. ವಿ3 ಇದನ್ನ ವಿ2 ಬದಲಾಯಿಸಿ. ಯಾಕೆ ವಾಸ್ ಬಂದಿದೆ. ಮೇಕ್, ಮೇಡ್, ಮೇಡ್ ಸೇಮ್ ಬರುತ್ತೆ. ಮೇಡ್ ಮುಗೀತು. ದ ಮದರ್ ಮೇಡ್ ದ ಕೇಕ್. ಎಷ್ಟು ಈಸಿ ನೋಡ್ರಿ. ಆ ಸೆವೆಂತ್ ಒನ್, ದ ವಿಂಡೋ ಅಂತಿದೆ. ಈ ಕಡೆ ದ ಬಾಯ್ ಅಂತಿದೆ. ಅದನ್ನ ನಾವ್ ಏನ್ ಮಾಡ್ತೇವೆ, ದ ಬಾಯ್ ಈ ಕಡೆ ತಗೊಂಡಿವಿ. ದ ವಿಂಡೋ ಈ ಕಡೆ ಬರ್ತೀರಿ. ಸೊ ವಾಸ್ ಇದೆ. ಬ್ರೇಕ್, ಬ್ರೋಕ್, ಬ್ರೋಕ್ ಆಗುತ್ತೆ. ವಿ2 ನ ಇಲ್ಲಿ ಬರ್ತೀವಿ. ಮುಗೀತು. ಸೇಮ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ನಿಮ್ಗೆ ಏನೇನ್ ಬದಲಾವಣೆ ಮಾಡ್ತಿದ್ದೀವಿ ಅಂತೇಳಿ. ಅದಾದ ನಂತರ ನಾವು ಏನ್ ಮಾಡೋಣ, ಕಂಟಿನ್ಯೂಸ್ ಪರ್ಫೆಕ್ಟ್ ಟೆನ್ಸ್ ತಗೋತೀನಿ. ಓಕೆ, ಬೇರೆ ಬೇರೆ ಕ್ವಶನ್ಸ್ ತಗೋಣ. ಓಕೆ. ಸೊ ಅವರ್ ಟೀಮ್ ಅಂತ ಡೂವರ್ ಇದೆ. ಬೈ ಜೊತೆ ಬಂದು ದ ಗೇಮ್ ಅನ್ನೋದು ಇಲ್ಲಿದೆ. ಅವರ್ ಟೀಮ್ ಇದ್ದದ್ದು ಈ ಕಡೆ ಬರಬೇಕು. ದ ಗೇಮ್ ಅನ್ನೋದನ್ನ ಈ ಕಡೆ ತರ್ತೀರಿ. ಮುಗೀತಾ? ಅದಾದ ನಂತರ ವಾಸ್ ವಿ3 ಇದೆ. ವಾಸ್ ಬಂದ ಕಾರಣಕ್ಕೆ ವಿ2 ಬದಲಾಯಿಸ್ರಿ. ಓನ್ ಇದೆ. ವಿನ್, ಓನ್, ಓನ್ ಮುಗೀತು. ಇಷ್ಟೇ. ಅವರ್ ಟೀಮ್ ಓನ್ ದ ಗೇಮ್. ನಾ ಹೇಳ್ದಂಗೆ ಬರಣ್ರಿ. ದ ಸ್ಟೋರಿ ಇದೆ. ದ ಟೀಚರ್ ಇದಾರೆ. ಸೊ ದ ಟೀಚರ್ ಅನ್ನ ಈ ಕಡೆ ತರ್ತೀರಿ. ಟಿ ಕ್ಯಾಪಿಟಲ್ ಬರೀರಿ. ನೀಟಾಗಿ ದ ಟೀಚರ್ ಅಂತ ಬರೀತೀರಿ. ದ ಸ್ಟೋರಿ ಈ ಕಡೆ ಬರೀತೀರಿ. ಸ್ಮಾಲ್ ಲೆಟರ್ ಮಾಡಿ ಬರೀತೀರಿ. ವಾಸ್ ಟೋಲ್ಡ್ ಅಂತ ಬಂದಿದೆ. ವಿ3 ಇದ್ದದನ್ನ ವಿ2 ಮಾಡ್ರಿ. ಯಾಕೆ ವಾಸ್ ಅಂತಿದೆ. ಟೆಲ್, ಟೋಲ್ಡ್, ಟೋಲ್ಡ್. ಓಕೆ. ಟೋಲ್ಡ್ ಅಂತ ಬರೀತೀರಿ. ಮುಗೀತು. ಎಷ್ಟು ಈಸಿ ಹೇಳ್ರಿ. ಓಕೆ. ದ ವರ್ಕ್ ವಾಸ್ ಫಿನಿಶ್ಡ್ ಬೈ ದಮ್ ಇದ್ದುದನ್ನ ದಮ್ ಇದ್ದದ್ದು ಬದಲಾಯಿಸಬೇಕಾಗತ್ತ. ದ ವರ್ಕ್ ಅನ್ನು ಬದಲಾಯಿಸಬೇಕು. ದಮ್ ಇದ್ದದ್ದು ಏನಾಗಬೇಕು, ದೇ ಆಗತ್ತ. ಓಕೆ. ಇದಾಯ್ತು. ದ ವರ್ಕ್ ಇದ್ದದನ್ನ ಈ ಕಡೆ ಬರ್ತೀರಿ. ವಾಸ್ ಫಿನಿಶ್ಡ್ ಅಂತಿದೆ. ಇದರದ್ದು ವಿ3 ಇದ್ದದನ್ನ ವಿ2 ಮಾಡ್ತಾರೆ. ವಾಸ್ ಬಂದ ಕಾರಣಕ್ಕೆ ಫಿನಿಶ್ಡ್. ಇಂಗ್ಲಿಷ್ ಇಸ್ ಸ್ಪೋಕನ್ ಬೈ ದಮ್ ಇದ್ದುದನ್ನ ದೇ ಮಾಡ್ತೀರಿ. ಇಂಗ್ಲಿಷ್ ಇದ್ದುದನ್ನ ಈ ಕಡೆ ಬರೀತೀರಿ. ಈ ಕ್ಯಾಪಿಟಲ್ ಬರೀತೀರಿ. ಲ್ಯಾಂಗ್ವೇಜ್ ನೇಮ್ ಇದೆ. ಆಮೇಲೆ ಈ ಸ್ಪೋಕನ್ ಅಂತಿದೆ. ಅರೆ ನಾನು ಇದನ್ನ ಕ್ವಿಕ್ ಆಗಿ ತೋರಿಸಬಾರ್ದು. ಸೇಮ್ ಕ್ವಶನ್ ತೋರಿಸ್ತೀನಿ. ಸೊ ಈ ಸ್ಪೋಕನ್ ಅಂತಿದೆ. ಈಸ್ ಬಂದಿದೆ. ಇದು ವಿ3 ಇದೆ. ಸೊ ಈಸ್ ಬಂದ ಕಾರಣಕ್ಕಾಗಿ ಇದನ್ನ ವಿ1 ಗೆ ಬದಲಾಯಿಸ್ರಿ. ನೆನಪಲ್ಲಿ ಇಟ್ಕೊಂಡ್ರೆ ಟೀಚರ್ಸ್ ಯಾಮ್, ಈಸ್, ಆರ್ ಬಂದ್ರೆ ವಿ1 ಗೆ ಬದಲಾಯಿಸ್ರಿ. ಮುಗೀತು. ಸೊ ಇಷ್ಟೊತ್ತನ ನಾವು ವಾಸ್, ವರ್ ಬಂದ್ರೆ ವಿ2 ಗೆ ಬದಲಾಯಿಸ್ತಿದ್ದೇವೆ. ಸೊ ಯಾಮ್, ಈಸ್, ಆರ್ ಬಂದ್ರೆ ವಿ1 ಗೆ ಬದಲಾಯಿಸ್ರಿ. ಸ್ಪೀಕ್, ಸ್ಪೋಕ್, ಸ್ಪೋಕನ್ ಸ್ಪೀಕ್ ಆಗುತ್ತೆ. ಪ್ರೆಸೆಂಟ್ ಪ್ಯಾಸಿವ್ ಇದ್ದುದನ್ನ ಸಿಂಪಲ್ ಪ್ರೆಸೆಂಟ್ ಮಾಡ್ತೇವಿ. ಓಕೆ. ನೆಕ್ಸ್ಟ್ ಕ್ವಶನ್. ದ ರೂಮ್ ಈಸ್ ಕ್ಲೀನ್ ಬೈ ಹರ್ ಅಂತಿದೆ. ದ ರೂಮ್ ಈಸ್ ಕ್ಲೀನ್ಡ್ ಬೈ ಹರ್. ಹರ್ ಇದ್ದುದನ್ನ ಶಿ ಮಾಡ್ತೇವಿ. ಹೌದೇನಿಲ್ಲ? ದ ರೂಮ್ ಇದ್ದುದನ್ನ ಆಸ್ ಇಟ್ ಈಸ್ ಈ ಕಡೆ ತಗೋತೀವಿ. ದ ರೂಮ್ ಅಂತ ಮಾಡ್ತೀರಿ. ವೆರಿ ಗುಡ್. ಸೊ ಈಸ್ ಬಂದಿದೆ. ವಿ3 ಬಂದಿದೆ. ವಿ3 ಈಸ್ ಬಂದ ಕಾರಣಕ್ಕಾಗಿ ವಿ1 ಗೆ ಬದಲಾಯಿಸಬೇಕು. ಕ್ಲೀನ್ ಅನ್ನ ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್, ಕ್ಲೀನ್ ಅಂತ ಬರಿತೀರಿ. ಇಷ್ಟೇ ಬರ್ದ್ರೆ ಆಗಲ್ಲ ಮಾಡಿ ಟೀಚರ್ಸ್ ಅಂತ ಇಟ್ಕೊಳ್ರಿ. ಒಂದಾದ್ರೂ ನಾನು ಈಸಿ ಟು ಡಿಫಿಕಲ್ಟ್ ಮೆಥಡ್ ಅಂತ ಹೇಳ್ತೀನಿ. ಅದು ನಂದು ವಿಡಿಯೋದ ಸ್ಪೆಷಾಲಿಟಿ. ಸೊ ಇಲ್ಲಿ ಶಿ ಕ್ಲೀನ್ ದ ರೂಮ್ ಅಂತ ಬರ್ದ್ರೆ ರಾಂಗ್ ಆಗತ್ತ. ಯಾವಾಗ ಹಿ ಸಿ ಇಟ್ ಬರ್ತಾ. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಕ್ಲೀನ್ ಇರೋದು ಕ್ಲೀನ್ಸ್ ಆಗಬೇಕು. ಎಸ್ ಬರ್ಲೇಬೇಕಾದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ನೆನಪು ಇಟ್ಕೊಳ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ, ಶಿ, ಇಟ್. ಸೊ ಇವುಗಳ ಕ್ರಿಯಾಪದದ ಮುಂದೆ ವಿ1 ಬರುತ್ತಾ. ವಿ1 ಗಳ ಮುಂದೆ ಎಸ್ ಬರ್ಲೇಬೇಕಾಗತ್ತ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ. ಅದಕ್ಕಾಗಿ ಶಿ ಕ್ಲೀನ್ಸ್ ದ ರೂಮ್ ಆಗತ್ತಾ. ಬ್ಯೂಟಿಫುಲ್. ಓಕೆ. ಸೊ ನಾನು ಹೇಳೋದ ನೀವು ಒಮ್ಮೆಲೆ ಎಲ್ಲಾನು ಎಟ್ ಅ ಟೈಮ್ ಹೇಳ್ಕೊಡೋದಿಲ್ಲ ನಿಮಗೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಿಮ್ಗೆ ಕಂಪ್ಲೀಟ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ 13th ಒನ್. ದ ಡೋರ್ ವಾಸ್ ಓಪನ್ ಬೈ ಹಿಮ್ ಅಂತಿದೆ. ಹಿಮ್ ಇದ್ದುದನ್ನ ಹಿ ಮಾಡ್ತೀನಿ. ದ ಡೋರ್ ಇದ್ದುದನ್ನ ಈ ಕಡೆ ತರ್ತೀನಿ. ವಾಸ್ ಬಂದಿದೆ. ಸೊ ವಿ3 ಇದೆ. ವಿ3 ಇದ್ದುದನ್ನ ವಿ2 ಮಾಡ್ತೀನಿ. ಓಪನ್ಡ್, 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 ಓಪನ್ಡ್.
ನೆಕ್ಸ್ಟ್ ಕ್ವಶನ್. ದ ಪ್ರೈಸ್ ವಾಸ್ ಗಿವನ್ ಬೈ ದ ಪ್ರಿನ್ಸಿಪಲ್ ಅಂತಿದೆ. ದ ಪ್ರಿನ್ಸಿಪಲ್ ಇದ್ದದನ್ನ ಈ ಕಡೆ ತೊಂದ್ರಿ. ಓಕೆ, ಸೊ ಅದಂತರ ದ ಪ್ರೈಸ್ ಇದನ್ನ ಈ ಕಡೆ ಬರ್ತೀರಿ. ವಾಸ್ ಇದೆ, ಗಿವನ್ ಇದೆ, ಇದು V3 ಇದ್ದದನ್ನ V2 ಮಾಡಿ. ಗಿವನ್. ನೆಕ್ಸ್ಟ್, ದ ಬಾಲ್ ಇಸ್ ಕಾಟ್ ಬೈ ದ ಪ್ಲೇಯರ್ ಅಂತಿದೆ. ದ ಪ್ಲೇಯರ್ ಅನ್ನ ಈ ಕಡೆ ತೋತೀರಿ, ದ ಬಾಲ್ ಈ ಕಡೆ ಬರ್ತೀರಿ. ಸೊ ವಾಸ್ ಕಾಟ್ ಅಂತಿದೆ, ಅದಕ್ಕೆ V3 ಇದ್ದದನ್ನ V2 ಮಾಡ್ತೀರಿ. ಯಾಕೆ? ವಾಸ್ ಇದೆ. ದ ಫುಡ್ ವಾಸ್ ಕುಕ್ಡ್ ಬೈ ಗ್ರ್ಯಾಂಡ್ ಮದರ್ ಅಂತಿದೆ. ಗ್ರ್ಯಾಂಡ್ ಮದರ್ ಅನ್ನ ಈ ಕಡೆ ತರ್ತೀರಿ, ಆಮೇಲೆ ದ ಫುಡ್ ಇದ್ದದನ್ನ ಈ ಕಡೆ ತೋತೀರಿ. ವಾಸ್ ಕುಕ್ಡ್ ಇದ್ದದನ್ನ ಕುಕ್ಡ್ ಮಾಡ್ತೀನಿ, ಯಾಕಂದ್ರೆ ಇದು V3 ಇದೆ, V2 ಗೆ ಬದಲಾಯಿಸ್ತೀನಿ ವಾಸ್ ಇರೋ ಕಾರಣಕ್ಕಾಗಿ. 17th ಒನ್, ದ ಲೆಸನ್ ವಾಸ್ ಎಕ್ಸ್ಪ್ಲೇನ್ಡ್ ಬೈ ದ ಟೀಚರ್. ದ ಟೀಚರ್ ಇದ್ದದನ್ನ ಈ ಕಡೆ ತೋತರಿ, ದ ಲೆಸನ್ ಇದ್ದದನ್ನ ಈ ಕಡೆ ತಗೊಂಡ್ರಿ. ವಾಸ್ ಇದೆ, ಎಕ್ಸ್ಪ್ಲೇನ್ಡ್ ಇದೆ, V3 ಇದ್ದದನ್ನ V2 ಗೆ ಬದಲಾಯಿಸ್ತೀರಿ, ವಾಸ್ ಇರೋ ಕಾರಣಕ್ಕಾಗಿ ಎಕ್ಸ್ಪ್ಲೇನ್ಡ್. ದ ರೋಡ್ ವಾಸ್ ರಿಪೇರ್ಡ್ ಬೈ ವರ್ಕರ್ಸ್. ವರ್ಕರ್ಸ್ ಅನ್ನ ಈ ಕಡೆ ತಗೊಂಡ್ರಿ, ದ ರೋಡ್ ಅನ್ನ ಈ ಕಡೆ ತಗೊಂಡ್ರಿ. ಫಸ್ಟ್ ಲೆಟರ್ ಕ್ಯಾಪಿಟಲ್ ಮಾಡ್ಕೊಂಡಿದ್ದೀರಿ. ಸೊ ವಾಸ್ ಇದೆ, V3 ಇದೆ, V2 ಗೆ ಬದಲಾಯಿಸ್ತೀರಿ, ರಿಪೇರ್ಡ್ ಆಗತ್ತ, ಮುಗೀತು. ಓಕೆ. ದ ಸಾಂಗ್ ವಾಸ್ ರಿಟರ್ನ್ ಬೈ ಹಿಮ್ ಅಂತಿದೆ. ಹಿಮ್ ಇದ್ದುದನ್ನ ಹೀ ಮಾಡ್ತೀನಿ. ದ ಸಾಂಗ್ ಇದು ಈ ಕಡೆ. ವಾಸ್ ರಿಟರ್ನ್ ಇದೆ, V3 ಇದ್ದುದನ್ನ V2 ಗೆ ಬದಲಾಯಿಸ್ತೀನಿ, ವಾಸ್ ಇರೋ ಕಾರಣಕ್ಕೆ ರೈಟ್ ರೋಟ್. ದ ಪ್ರಾಬ್ಲಮ್ ವಾಸ್ ಸಾಲ್ವ್ ಬೈ ಹರ್ ಅಂತಿದೆ. ಓಕೆ, ಹರ್ ಇದ್ದುದನ್ನ ಶಿ ಮಾಡ್ತೀರಿ. ದ ಪ್ರಾಬ್ಲಮ್ ಇದು ಈ ಕಡೆ. ವಾಸ್ ಸಾಲ್ವ್ಡ್ ಇದೆ, ಅದನ್ನ V3 ಇದನ್ನ V2 ಮಾಡ್ತೀನಿ, ಮುಗೀತು, ಸಾಲ್ವ್ಡ್. ಎಷ್ಟು ಈಸಿ ರೀ. ಇಷ್ಟಕ್ಕೆ 2 ಮಾರ್ಕ್ಸ್ ಕೊಡ್ತಾರ ಅಂದ್ರೆ ಖಂಡಿತವಾಗ್ಲೂ ನಂಬಲಿಕ್ಕೆ ಆಗಲ್ಲ. ಸೊ ನಾವು ಇಲ್ಲಿ ತನಕ ಮಾಡಿದ್ದು ಒಂದು ಟಾಪ್ 20 ಕ್ವಶನ್ಸ್ಗಳಲ್ಲಿ ಹೆಚ್ಚಾನೆಚ್ಚು ಸಿಂಪಲ್ ಪಾಸ್ಟ್ನ ತಗೊಂಡು ಮಾಡಿದ್ದೀನಿ. ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಯಾವುದೇ ಕಂಟಿನ್ಯೂಸ್, ಪ್ರೆಸೆಂಟ್ ಆರ್ ಪಾಸ್ಟ್, ಸೊ ಕಂಟಿನ್ಯೂಸ್ ಫಾರ್ಮ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ಪರ್ಫೆಕ್ಟ್ ಟೆನ್ಸ್ ಕೊಟ್ರೆ ಹೆಂಗೆ ಸರ್, ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ HSTR ಕೇಳಿ ಯಾವುದೇ ಲೆವೆಲ್ ಕ್ವಶನ್ ಕೇಳಿದ್ರು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. 64/2 ಅಂತ ಹಾಕಿ ಅಥವಾ 1 ಅಂತ ಹಾಕಿ ಮಾಡೋಣ. ಸೊ ಆ ರೀತಿ ಡಿಸ್ಕಷನ್ ಮಾಡೋಣ. 2 ಅಂತ ಹಾಕಿ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಆದ್ರೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಬೇಕಾಗಿದ್ದು, ಸೊ ಇಲ್ಲಿ ನೋಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಮ್ಮ GPT ಟೀಚರ್ಸ್ ಅನುಕೂಲ ಅಂತೇಳಿ. ಏನ್ ಸರ್ ನೋಟ್ಸ್ ಅಂತಂದ್ರೆ, ವಾಟ್ ಈಸ್ ವಾಯ್ಸ್ ಅಂತಂದ್ರೆ, ವಾಯ್ಸ್ ಶೋಸ್ ಹೂ ಡಸ್ ದ ಆಕ್ಷನ್. ಯಾರು ಕೆಲಸ ಮಾಡ್ತಾರೆ ಅಂತ ಹೇಳೋದೇ ವಾಯ್ಸ್, ಅದು ಧ್ವನಿ ಆಗಿರುತ್ತೆ. ಎಕ್ಸಾಂಪಲ್ ಆಕ್ಟಿವೈಸ್ ಅಂತಂದ್ರೆ ಸಬ್ಜೆಕ್ಟ್ ಕೆಲಸ ಮಾಡ್ತಿದ್ರೆ ಆಕ್ಟಿವೈಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ರಾಮ್ ರೋಟ್ ಅಂದ್ರೆ ರಾಮ್ ಕೆಲಸ ಮಾಡ್ತಿದ್ದಾನೆ, ಇಲ್ಲಿ ಸಬ್ಜೆಕ್ಟ್ ಕೆಲಸ ಮಾಡ್ತಿದ್ದೆ, ಅದಕ್ಕಾಗಿ ಇದು ಆಕ್ಟಿವೈಸ್ ಆಯ್ತು. ಇನ್ನು ಪ್ಯಾಸಿವ್ಸ್ ದಲ್ಲಿ ಸಬ್ಜೆಕ್ಟ್ ರಿಸೀವ್ ಮಾಡುತ್ತೆ ಆಕ್ಷನ್ ಅನ್ನ, ರಿಸೀವ್ ಮಾಡ್ಕೊಳುತ್ತೆ. ಸೊ ಅಂತದಕ್ಕೆ ನಾವು ಪ್ಯಾಸಿವ್ಸ್ ಅಂತ ಕರಿತೀವಿ. ಲೆಟರ್ ವಾಸ್ ರಿಟರ್ನ್ ಬೈ ರಾಮ್ ಅಂತೆ. ಇಲ್ಲಿ ಈ ಸಬ್ಜೆಕ್ಟ್ ಅನ್ನೋದು ರಿಸೀವ್ ಮಾಡ್ಕೊಳ್ತಾ ಇದೆ, ಸ್ವೀಕಾರ ಮಾಡ್ಕೊಳ್ತಾ ಇದೆ, ಸೊ ಆಕ್ಷನ್ ಅನ್ನ, ಅದಕ್ಕಾಗಿ ಇದನ್ನ ಪ್ಯಾಸಿವ್ ವಾಯ್ಸ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಇಸ್ ದೇರ್. ಸ್ಟ್ರಕ್ಚರ್ ಏನ್ ಸರ್, ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್ ಏನ್ ಬರ್ತೈತಿ, ಅಬ್ಜೆಕ್ಟ್ ಹೆಲ್ಪಿಂಗ್ ಆಫ್ V3 ಬೈ ಸಬ್ಜೆಕ್ಟ್ ಅನ್ನೋದು ಬರ್ತೈತಿ. ಸೊ ಇದು ಪ್ಯಾಸಿವ್ ವಾಯ್ಸ್ ಸ್ಟ್ರಕ್ಚರ್. ಇನ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ದ ವರ್ಕ್ ವಾಸ್ ಡನ್ ಬೈ ರಾಮ್, ಇದು ನೋಡಿದಿರಿ. ಇನ್ನ ಸೊ ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್ ಗೊತ್ತಿದೆ, ಸಬ್ಜೆಕ್ಟ್ ಇರ್ತೈತಿ, V2 ಇರ್ತೈತಿ. ಇಷ್ಟೊತ್ತನ ಡಿಸ್ಕಸ್ ಮಾಡೋದು ಹೈಯೆಸ್ಟ್ V2 ಇದೆ, ಅದಕ್ಕಾಗಿ ಕೊಟ್ಟಿದ್ದೀನಿ. ಸೊ ಅಬ್ಜೆಕ್ಟ್ ಇರ್ತೈತಿ. ಸೊ ಇದು ಆಕ್ಟಿವ್ ವಾಯ್ಸ್ ಸ್ಟ್ರಕ್ಚರ್. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರಾಮ್ ಡಿಡ್ ದ ವರ್ಕ್ ಅಂತೇಳಿ. ನೆಕ್ಸ್ಟ್, ಸೊ ಇಂಪಾರ್ಟೆಂಟ್ ರೂಲ್ಸ್ ಏನೇ ಸರ್, ಫೈಂಡ್ ದ ಡೂವರ್. ಅಲ್ಲಿ ಡೂವರ್ ಯಾರಿದ್ದಾರ ಅಥವಾ ಬೈ ಜೊತೆಗೆ ಯಾರು ಬಂದಿದ್ದಾರೆ ಅದನ್ನು ನೋಡ್ಕೊಡ್ರಿ. ಅದಾದ್ಮೇಲೆ ಮೇಕ್ ಇಟ್ ಸಬ್ಜೆಕ್ಟ್, ಅದನ್ನ ಈ ಕಡೆ ತಂದು ಸಬ್ಜೆಕ್ಟ್ ಟೈಮ್ ಮಾಡ್ಕೊಡ್ರಿ. ಚೇಂಜ್ ದ ವರ್ಬ್, V3 ಇದನ್ನ V2 ಬದಲಾಯಿಸ್ತೀರಿ, ಯಾವಾಗ ಇದು V2 ಇದ್ದಾಕಾರ, ಇದು ಯಾವುದು ವಾಸ್ ಓವರ್ ಬಂದಾಕಾರ. ಅದಾದ್ಮೇಲೆ ಚೇಂಜ್ ದ ಪ್ರೊನೌನ್ಸ್ ಇದ್ರೆ ಕೆಲವು ಚೇಂಜಸ್ ಆಗ್ತಾವ, ಅದನ್ನ ಇಂಪಾರ್ಟೆನ್ಸ್ ಕೊಡ್ರಿ. ಇಷ್ಟು ಮಾಡಿದ್ರೆ ಮುಗೀತು. ಇದರ ಜೊತೆಗೆ ಪ್ರೊನೌನ್ಗಳು ಚೇಂಜಸ್ ಆಗ್ತಾವೆ. ಯಾವ ಸರ್ ಪ್ರೊನೌನ್ಸ್ಗಳು? ಸೊ ಮೀ ಇದ್ರೆ ಐ ಮಾಡ್ರಿ, ಐ ಇದ್ರೆ ಮೀ, ಹಿ ಇದ್ರೆ ಹಿಮ್, ಶಿ ಇದ್ರೆ ಹರ್, ದೇ ಇದ್ರೆ ದೆಮ್, ವಿ ಇದ್ರೆ ಅಸ್ ಅನ್ನೋದು ಗೊತ್ತಿದೆ, ಅದನ್ನ ಉಲ್ಟಾ ಕೊಟ್ಟಿದ್ದೇವೆ ಅಷ್ಟೇನೆ, ಮತ್ತೇನಿಲ್ಲ. ಆ್ಯಂಡ್ ನೆಕ್ಸ್ಟ್, ಟೆನ್ಸ್ ಚೇಂಜಸ್ ಆಗ್ತಾವೆ. ಯಾವುದಂತಂದ್ರೆ ವಾಸ್ ಇದ್ದದನ್ನ ಡಿಡ್ ಮಾಡ್ರಿ, ಈಸ್ ಡನ್ ಇದ್ರೆ ಡಸ್ ಮಾಡ್ತೀವಿ, ವಾಸ್ ರಿಟರ್ನ್ ಇದ್ರೆ ರೋಟ್ ಮಾಡ್ತೀವಿ, ಈಸ್ ಸ್ಪೋಕನ್ ಇದ್ರೆ ಸ್ಪೀಕ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅಮೆಜಾರ್ ಬಂದ್ರೆ V1 ಮಾಡ್ರಿ, ವಾಸ್ ಓವರ್ ಬಂದ್ರೆ V2 ಮಾಡ್ರಿ, ಮುಗೀತು, ಇಷ್ಟೇ, ಮತ್ತೇನ್ರಿ. ಸೊ ಇದಾದ ನಂತರ, ಸೊ ಎಕ್ಸಾಮ್ ಟಿಪ್ಸ್ ಹೇಳ್ಬೇಕಂದ್ರೆ ನಮ್ಮ ಟೀಚರ್ಸ್ ಅವ್ರಿಗೆ ಏನಪ್ಪಾ ಅಂದ್ರೆ, ಆಲ್ವೇಸ್ ಐಡೆಂಟಿಫೈ ದ ಬೈ ಡೂವರ್ ಅನ್ನ ಐಡೆಂಟಿಫೈ ಮಾಡ್ರಿ. ಸೊ ಫೋಕಸ್ ಆನ್ ವರ್ಬ್ ಟೆನ್ಸ್ ಫೋಕಸ್ ಮಾಡಿ, ಅದು ಬಹಳಷ್ಟು ಇಂಪಾರ್ಟೆಂಟ್. ಅಂಡ್ ಚೇಂಜ್ ಪ್ರೊನೌನ್ಸ್ ಗಳನ್ನ ಕೇರ್ಫುಲ್ ಆಗಿ ಚೇಂಜ್ ಮಾಡ್ರಿ, ಮೀನಿಂಗ್ ಕೆಡಬಾರ್ದು, ಆ ರೀತಿ ನೋಡಿ ಚೇಂಜ್ ಮಾಡ್ರಿ. ಅಂಡ್ ಪ್ರಾಕ್ಟೀಸ್ ಡೈಲಿ ಎವ್ರಿ ಸ್ಕೋರಿಂಗ್ ಟಾಪಿಕ್, ವೆರಿ ಸ್ಕೋರಿಂಗ್ ಟಾಪಿಕ್ ಆಗು. ಸೊ ಪ್ರಾಕ್ಟೀಸ್ ಮಾಡಿ ಡೈಲಿ, ಎಷ್ಟು ಮಾಡಿದ್ರೆ ಸಾಕು, ಡೆಫಿನೆಟ್ಲಿ 2 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಖಂಡಿತವಾಗ್ಲು. ಓಕೆ, ರೈಟ್. ಸೊ
ಸರ್ ಸೂಪರ್ ಈಸಿ ಫಾರ್ಮುಲಾ ಇದ್ರೆ ಹೇಳಿ ಸರ್. ಇಲ್ಲಿದೆ ಪ್ಯಾಸಿವ್ ಇದನ್ನು ಆಕ್ಟಿವ್ ಮಾಡಬೇಕಾದ್ರೆ ಬೈ ಪರ್ಸನ್ ಸಬ್ಜೆಕ್ಟ್. ಬೈ ಪರ್ಸನ್ ಸಬ್ಜೆಕ್ಟ್ ಅಂದ್ರೆ ಬೈ ಪ್ಲಸ್ ಪರ್ಸನ್ ಬಂದದ್ದು ಡೂವರ್ ಇದ್ದದನ್ನ ಸಬ್ಜೆಕ್ಟ್ ಆಗಿ ಮಾಡಿ. ವಿ3 ಇದ್ದದನ್ನ ವಿ2 ಮಾಡ್ರಿ. ಯಾವುದು ವಾಸ್ ವರ್ ಬಂದಕ್ಕಾರ ಆಬ್ಜೆಕ್ಟ್ ಸ್ಟೇಸ್ ದ ಸೇಮ್. ಆಬ್ಜೆಕ್ಟ್ ಯಾವ್ದು ಅದೇ ಇರುತ್ತೆ, ಆ ಪ್ಲೇಸಸ್ ಅಷ್ಟೇ ಚೇಂಜ್ ಆಗ್ತಾ ಮುಗಿತು. ಓಕೆ. ನೆಕ್ಸ್ಟ್ ಇದರ ಒಂದು ಪಿ ಡಿ ಎಫ್ ಫಾರ್ಮೆಟ್ ನಮ್ಮ ಚಾನಲ್ಗೆ ಜಾಯಿನ್ ಆದವರಿಗೆ ಸಿಗುತ್ತೆ, ಕೊಡ್ತೀನಿ, ಏನು ತೊಂದರೆ ಇಲ್ಲ. ಇದ್ರ ಜೊತೆಗೆ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಿರ್ತೀನಿ, ಅದನ್ನು ಕೂಡ ಬರಿತಾ ಇರಿ, ಚೆನ್ನಾಗಿ ಓದ್ತಾ ಇರಿ. ಖಂಡಿತವಾಗ್ಲೂ 2 ಅಂಕಗಳು ಬಹಳಷ್ಟು ಈಸಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗಲೇ ನಾವು ಯಾವುದೇ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ತಲುಪ್ತಾ ಇರ್ತವೆ. ಕಮೆಂಟ್ ಕೂಡ ಮಾಡಿ ಅನ್ಸಿದ್ದನ್ನ ರಾಂಗ್ ಎಲ್ಲಾದರೂ ಏನೋ ಸಜೆಷನ್ಸ್ ಇದ್ದರೆ ಸಜೆಷನ್ಸ್ ಕೊಡ್ರಿ, ರೆಫರೆನ್ಸ್ ಇದ್ದರೆ ರೆಫರೆನ್ಸ್ ಕೊಡ್ರಿ, ಅಥೆಂಟಿಕೇಶನ್ ರೆಫರೆನ್ಸ್ ಬೇಕಾಗತ್ತೆ. ಆ್ಯಂಡ್ ಇದೇ ರೀತಿ ಸ್ಟಡಿ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.